ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಹಾಗೂ ಹೂವಳ್ಳಿ ಗ್ರಾಮಗಳ ಮನೆ ದೇವರಾದ ಶ್ರೀ ಚೌಡೇಶ್ವರಿ ದೇವಿಯ ಕುಲಬಾಂಧವರು ಹಾಗೂ ಭಕ್ತಾದಿಗಳಿಂದ ತಂಬಿಟ್ಟಿನ ದೀಪೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ದಳಸನೂರು ಮತ್ತು ಹೂವಳ್ಳಿ ಗ್ರಾಮಗಳ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳ ಮಹಿಳೆಯರು ತಮ್ಮ ಮನೆ ದೇವರಿಗೆ ಭಕ್ತಿ ಭಾವದಿಂದ ತಂಬಿಟ್ಟಿನ ದೀಪಗಳನ್ನು ಸಿದ್ಧಪಡಿಸಿಕೊಂಡು ಸುಮಾರು 2.5 ಕಿಲೋಮೀಟರ್ಗಳಷ್ಟು ದೂರ ತಲೆ ಮೇಲೆ ಹೊತ್ತು ಮೆರವಣಿಗೆಯ ಮೂಲಕ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಆಗಮಿಸಿದರು. ದೇವಾಲಯಕ್ಕೆ ತಲುಪಿದ ನಂತರ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ತಂಬಿಟ್ಟಿನ ದೀಪಗಳನ್ನು ಬೆಳಗಿಸಿ ಭಕ್ತಿ ಸಮರ್ಪಿಸಲಾಯಿತು. ತದನಂತರ ಸಂಪ್ರದಾಯದಂತೆ ದೇವರಿಗೆ ಬಲಿಪೂಜೆಯನ್ನ ಸಲ್ಲಿಸಲಾಯಿತು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಶ್ರೀ ಚೌಡೇಶ್ವರಿ ದೇವಿಯ ಕುಲಬಾಂಧವರಿಗೆ ಹಾಗೂ ಆಗಮಿಸಿದ್ದ ನೂರಾರು ಭಕ್ತಾದಿಗಳಿಗೆ ದೇವಾಲಯದ ಆವರಣದಲ್ಲಿ ವೈಭವದ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ನಮ್ಮ ತಾತನವರ ಊರಾಗಿರತಕ್ಕಂತಹ ಊರಲ್ಲಿ ಚೌಡೇಶ್ವರಿ ತಾಯಿಗೆ ನಮ್ಮ ಕುಲಬಾಂಧವರು, ನಮ್ಮ ಮನೆತನದವರು ಸುಮಾರು 100ರಿಂದ 150 ಜನ ತಾಯಿಗೆ ದೀಪಗಳನ್ನ ಸುಮಾರು 2.5 ಕಿಲೋಮೀಟರ್ ಮಹಿಳೆಯರು ತಲೆ ಮೇಲೆ ದೀಪಗಳನ್ನು ಹೊತ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ತಾಯಿ ಚೌಡೇಶ್ವರಮ್ಮ ತಾಯಿ ಆಶೀರ್ವಾದ. ಮಳೆ ಬೆಳೆ ಇಲ್ಲ, ಬರಗಾಲ ಆಗಿದೆ, ಹಾಗಾಗಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರಿಗೂ ಚೆನ್ನಾಗಾಗಲಿ, ಚೌಡೇಶ್ವರಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಶುಭ ಹಾರೈಸಿದ್ರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದಳಸನೂರು ನಮ್ಮ ತಾತವರ ಊರಾಗಿರ್ತಕ್ಕಂಥ ಊರಲ್ಲಿ ಇವತ್ತು ಚೌಡೇಶ್ವರಿ ತಾಯಿಗೆ ಇಡೀ ನಮ್ಮ ಕುಲಬಾಂಧವರು, ನಮ್ಮ ಮನೆತನದವರು ಸುಮಾರು 100-150 ಜನ ತಾಯಿಗೆ ಇವತ್ತು ದೀಪ ಸುಮಾರು 2-2.5 ಕಿಲೋಮೀಟರ್ ದೀಪ ಇಟ್ಕೊಂಡು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ತಾಯಿ ಚೌಡೇಶ್ವರಮ್ಮ ತಾಯಿಯ ಆಶೀರ್ವಾದ. ಈ ಒಂದು ಮಳೆ ಬೆಳೆ ಇಲ್ಲ, ಬರಗಾಲ ಆಗಿದೆ, ಹಂಗಾಗಿ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ರಿಗೂ ಚೆನ್ನಾಗಾಗಲಿ, ತಾಯಿ ಚೌಡೇಶ್ವರಮ್ಮ ತಾಯಿ ಆಶೀರ್ವಾದ ಮಾಡಲಿ ಅಂತ. ಸರ್, ಎಷ್ಟು ಜನ ಸೇರಿದ್ದಾರೆ ಸರ್ ಇಲ್ಲಿ? 1500 ಜನ, ಸಾಕಷ್ಟು 150-300 ಕುಟುಂಬಗಳು ಇವತ್ತು 1000-1200 ಜನ ಬಂದು ಇವತ್ತು ತಾಯಿ ಚೌಡೇಶ್ವರಮ್ಮ ಪಾತ್ರಕ್ಕೆ ಆಶೀರ್ವಾದಕ್ಕೆ ಭಾಗಿಯಾಗಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ. ಈ ಒಂದು ಪೂಜೆಯಿಂದ ಈಗಾಗಲೇ ನೋಡ್ತಾ ಇರುವ ಮಳೆ ಬರ್ತಾ ಇದೆ. ಈ ಒಂದು ಕೆರೆ ಕೂಡ ಗೊತ್ತೋಗಿದೆ. ಇಡೀ 2 ಜಿಲ್ಲೆಗಳಲ್ಲಿ ಬರಗಾಲ ಬಂದಿದೆ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಂದು ಪ್ರಾರ್ಥನೆ. ಸರ್, ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್? ಇದೊಂದು ಸುಮಾರು 100 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ, ಈ ಮನೆತನದ ಪದ್ಧತಿ ಒಂದು ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ಕಳೆದ ವರ್ಷ ಕೂಡ ದೊಡ್ಡ ಮಟ್ಟಕ್ಕೆ ದೊಡ್ಡ ದೇವರುಗಳನ್ನು ಮಾಡಿಯಾಗಿತ್ತು. ಈಗ ಅದಾದಮೇಲೆ ಸತತವಾಗಿ ವರ್ಷ ಈ ದೀಪಾರಾಧನೆ, ಈ ದೀಪಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಮತ್ತೊಂದು ಮಾಡುತ್ತವೆ, ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಎಲ್ಲ ನಮ್ಮ ಕುಲಬಾಂಧವರಿಗೆ, ಇಡೀ 2 ಜಿಲ್ಲೆ ಮತ್ತು ಇರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಇದು ದೇವಾಲಯ ಭುಜ ಇಲಾಖೆ ಸೇರಿದಂತಾಗಿದೆ. ಏನು ಅಂತ ಅಭಿವೃದ್ಧಿ ಏನು ಕಾಣಿಲ್ಲ ಸರ್ ದೇವಸ್ಥಾನ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿನ ಒಂದು ವಾತಾವರಣ, ಇಲ್ಲಿನ ಅವಶ್ಯಕತೆಗೆ ತಕ್ಕಂಗೆ ಇದು ನಮಗೆ ಎಲ್ಲ ಮುಂದೆ ಆಗ್ತದೆ. ಇದುವರೆಗೂ ಆಗಿರ್ತಕ್ಕಂಥದ್ದು ಇಲ್ಲಿನ ಒಂದು ಅವಶ್ಯಕತೆಗೆ ತಕ್ಕಂಗೆ ಆಗಿದೆ. ಮುಂಬರುವ ದಿನಗಳಲ್ಲಿ ತಾಯಿ ಆಶೀರ್ವಾದ ಚೆನ್ನಾಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ತಾಯಿ ಆಶೀರ್ವಾದ ಬೇಕಷ್ಟೇ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾವು ಅಭಿವೃದ್ಧಿ ನಿಗಮದ ಮಾಜಿ ರಾಜ್ಯಾಧ್ಯಕ್ಷ ದಳಸನೂರು ಗೋಪಾಲಕೃಷ್ಣರವರು, ಶ್ರೀ ಚೌಡೇಶ್ವರಿಯ ದೇವಿಯು ನಮ್ಮ ಮನೆ ದೇವರು. ಇವತ್ತಿನ ಕಾರ್ಯಕ್ರಮವು ವಿಶೇಷ. ಕಳೆದ ವರ್ಷದ ಏಪ್ರಿಲ್ನಲ್ಲಿ ದೊಡ್ಡ ದೇವರ ಬಂಡಿ ದೇವರ ಅಂತ ನಮ್ಮ ಕುಲಬಾಂಧವರು 100 ಕುಟುಂಬಗಳು ಕರಗ ಜಾತ್ರೆಯನ್ನ ಮಾಡಿದ್ರು. ಅದಾದ ನಂತರ ಪ್ರತಿ 3 ವರ್ಷ ಈ ತಾಯಿಗೆ ತಂಬಿಟ್ಟಿನ ದೀಪಗಳು ಹಾಗೂ ಕರಗ ಅದ್ಯಾವರ ಮಾಡಿಕೊಂಡವರು 3 ವರ್ಷ ಸತತವಾಗಿ ತಾಯಿಗೆ ದೀಪಗಳು ಹೊರಬೇಕು. ಒಂದು ಪದ್ಧತಿ ನಮ್ಮ ಕುಲಬಾಂಧವರು ನಡೆಸಿಕೊಂಡು ಬಂದಂತಹ ಪದ್ಧತಿಯಾಗಿದೆ. ಹಾಗೂ ಇಲ್ಲಿ ಬಹಳ ಸಂಭ್ರಮದಿಂದ ನಮ್ಮ ಕುಲಬಾಂಧವರು, ರಾಮಚಂದ್ರ ಗೌಡರು, ಇನ್ನು ಅನೇಕ ಮುಖಂಡರು ಇಲ್ಲಿ ಇದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೆದಿದೆ. ಎಲ್ಲರಿಗೂ ತಾಯಿ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದ್ರು. ನಮ್ಮ ಕುಲಬಾಂಧವರು ಮೂಲ ಈ ದಳಸನೂರಿನವರು. ಚೌಡೇಶ್ವರಿ ಈ ತಾಯಿ ನಮ್ಮ ಮನೆ ದೇವರು. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ, ಕಳೆದ ವರ್ಷ
ಮಾರ್ಚ್ ಏಪ್ರಿಲ್ 31 ದ್ಯಾವರ, ದೊಡ್ಡ ದ್ಯಾವರ, ಬಂಡಿ ದ್ಯಾವರ ಅಂತ ನಮ್ಮ ಕುಲಬಾಂಧವರು ಒಂದು 100 ಜನ ಕರಗ ಜಾತ್ರೆ ಮಾಡಿದ್ವಿ. ಬಂಡಿ ದ್ಯಾವರ ಕುಟುಂಬ, 100 ಜೋಡಿ. ಅದಾದಮೇಲೆ ಪ್ರತಿ 3 ವರ್ಷ ಈ ತಾಯಿಗೆ ದೀಪ ಕರಗ ದ್ಯಾವರ ಮಾಡಿಕೊಂಡವರು 3 ವರ್ಷ ಸತತವಾಗಿ ದೀಪ ಹೊರಿಬೇಕು ತಾಯಿಗೆ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ನಮ್ಮ ಕುಲ ಇದರಲ್ಲಿ ನಡ್ಕೊಂಡ್ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ. ಅದರಂತೆ ಕಳೆದ ಏಪ್ರಿಲ್ನಲ್ಲಿ ಮಾಡಬೇಕಾಗಿತ್ತು. ಕೆಲವೊಂದು ನಮ್ಮ ಆಂತರಿಕ ನಮ್ಮ ಕುಟುಂಬದ ನಮ್ಮ ಕುಲಬಾಂಧವರಲ್ಲಿ ಮಕ್ಕಳು ಕೆಲವರು ಪರೀಕ್ಷೆಗೆ ಹೋಗೋರಿದ್ದಾರೆ. ಅವ್ರಿಗೆ ನಾವು ಈಗ ದೀಪ ಹೊತ್ತಿರೋರೆಲ್ಲ ಅವ್ರ ತಂದೆ ತಾಯಿಗಳು ಎಲ್ಲ ಅವ್ರಿಗೆ ಆ ಒಂದು ಸಮಯದಲ್ಲಿ ಅವ್ರಿಗೆ ಒಂದು ಘೋಷಣೆ ಮಾಡಬೇಕಾಗ್ತದೆ. ಅದರಿಂದ 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಮುಂದೂಡಿ ಅಂತೇಳಿ ಬಂದಂಥ ಒಂದು ಅಭಿಪ್ರಾಯ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದೊಂದು 120 ಜನ ಇವತ್ತು ಗಂಡ ಹೆಂಡತಿರು ಏನು ಅವತ್ತು ದ್ಯಾವರ ಮಾಡಿಕೊಂಡ್ರು ಅವರೆಲ್ಲ ಇವತ್ತು ಇಲ್ಲಿ ದೀಪ ಹೊತ್ಕೊಂಡು ಬಂದಿದ್ದಾರೆ. ಭಾಳ ಸಂಭ್ರಮ ಸಡಗರದಿಂದ ನಮ್ಮ ಒಂದು ಕುಲಬಾಂಧವರು ರಾಮಚಂದ್ರೇಗೌಡರು ಮತ್ತು ಇನ್ನೂ ಅನೇಕ ಜನ ನಮ್ಮಲ್ಲ ಇದ್ದಾರೆ. ಅವರೆಲ್ಲ ಇಲ್ಲಿ ಎಲ್ಲ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಇದಕ್ಕೆ ಅವ್ರದ್ದು ಮುಂದಾಳತ್ವ, ಎಲ್ಲರದ್ದು ಮುಂದಾಳತ್ವ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಒಳ್ಳೆಯ ಊಟ ಇದೆ, ಮಾಂಸದ ಊಟ. ಚೌಡೇಶ್ವರಿ ತಾಯಿಗೆ ಭಾಳ ಪ್ರಿಯವಾದಂಥ ಊಟ. ಅದರಿಂದ ಎಲ್ಲರೂ ಊಟ ಮಾಡಿಕೊಂಡು ತಾವು ಹೋಗಬೇಕು ಅಂತ ಹೇಳ್ತಾ ನಮ್ಮ ಗೌಡರು 2 ಮಾತು ಮಾತಾಡ್ತಾರೆ. ಸರ್, ಬರಗಾಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಳಿ ಜಿಲ್ಲೆಗೆ ಬರಗಾಲ ಆಲ್ರೆಡಿ ಪ್ರಾರಂಭ ಆಗಿದೆ. ತಾವೇನು ದ್ಯಾವರ ಇವತ್ತು ಮಾಡಿದ್ದೀರಾ, ಅದ್ರ ಮುನ್ಸೂಚನೆ ಅಂತ ಮಳೆನೂ ಬರ್ತಾ ಇದೆ. ಈಗಾಗಲೇ ಸಿಕ್ಕ ರಾಮಚಂದ್ರ ಗೌಡರು ನಿನ್ನೆ ಸರ್ಕಾರಕ್ಕೆ 1000 ಕೋಟಿ ಬೇಕೇ ಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಹೌದು, ನೋಡಿ, ಇವಾಗ ಬರಗಾಲ ಅನ್ನೋದು ಪ್ರಕೃತಿ. ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ಕೈಲಿಲ್ಲ. ಅದು ಪ್ರಕೃತಿ ನಿಯಮ ಅಥವಾ ಪ್ರಕೃತಿ ಯಾವ ಥರ ನಮಗೆ ಕಾಪಾಡ್ತಾಳೆ, ಯಾವ ರೀತಿ ಹಂಗೆ ನಮಗೆ ಆಗ್ತದೆ ಹೋಗ್ತದೆ ಅಂತಕ್ಕಂಥದ್ದು ಆ ಕಾಲಕ್ಕೆ ಎಲ್ಲ ಅದು ತೀರ್ಮಾನ. ನೋಡಿ, ಇವತ್ತು ಇಡೀ ರಾಜ್ಯದಲ್ಲಿ ಬರ ಇದ್ದಂಥ ಪರಿಸ್ಥಿತಿ. ತಮಿಳುನಾಡು, ಕರ್ನಾಟಕ ಕಾವೇರಿ ವಿವಾದ ಕೂಡ ಅತಿ ಹೆಚ್ಚಾಗಿ ರಾಜ್ಯದಲ್ಲಿ ನಡೀತಾ ಇತ್ತು. ಆದರೆ ಕಾವೇರಿ ಭಾಗದಲ್ಲಿ ಈಗ ಮಳೆ ಹೆಚ್ಚಾಗಿ ಎಲ್ಲ ನದಿ ಮತ್ತು ಅಣೆಕಟ್ಟುಗಳು ತುಂಬುವಂಥ ಸಂದರ್ಭದಲ್ಲಿ ನಮ್ಮ ಜನ ಆ ಒಂದು ಬರದ ಒಂದು ವಿಚಾರ, ಆ ಒಂದು ಹೋರಾಟದ ವಿಚಾರನೆಲ್ಲ ಹಿನ್ನೆಲೆಗೆ ಬಂದುಬಿಡ್ತದೆ. ಆದ್ದರಿಂದ ನೋಡಿ, ಇವತ್ತು ನಾವು ನಮ್ಮ ಕಾರ್ಯಕ್ರಮದಿಂದನೂ ಕೂಡ ಇವತ್ತು ನಮಗೆ ಒಂದು ಒಳ್ಳೆಯ ಮಳೆ ಆಗುವಂಥ ಮುನ್ಸೂಚನೆಗಳಿದ್ದಾವೆ. ಎಲ್ಲ ಬರ ಎಲ್ಲನೂ ಸರೋಗ್ತದೆ. ಎಲ್ಲರೂ ಚೌಡೇಶ್ವರಿ ತಾಯಿ ಆಶೀರ್ವಾದದಿಂದ ಎಲ್ಲ ಆಗ್ತದೆ. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ, ಮುಖಂಡರಾದ ದಳಸನೂರು ಶ್ರೀನಿವಾಸ್ ಗೌಡ, ಬಾಬು, ಚಿಂತಾಮಣಿ ರಾಜಶೇಖರ ರೆಡ್ಡಿ, ಶಿಡ್ಲಘಟ್ಟ ರಾಮಕೃಷ್ಣಪ್ಪ ಹಾಗೂ ದಳಸನೂರು ಹಾಗೂ ಹುವಳ್ಳಿ ಚೌಡೇಶ್ವರಿ ಮನೆದೇವರ ಕುಲಬಾಂಧವರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಇಟ್ಕೊಳ್ಳಿ, ರೆಡಿಯಾಗಿ. ಮರಿಗಳು ಇರ್ತಕ್ಕಂಥವ್ರ ಮೇಲೆ ತಗೊಂಡ್ಬನ್ನಿ. ಮರಿ